ಎಲ್ಲರ ಕರುಳಿನಲ್ಲೂ ಇರತಕ್ಕಂಥ ಒಂದು ಹುಳ ಪ್ರಪಂಚದ ಸುತ್ತು 50 ರೌಂಡ್ ಬರುತ್ತಂತೆ. ಅಷ್ಟು ಅಪ್ ಟು 500 ಇರುತ್ತೆ ಕರುಳಿನಲ್ಲಿ. ಹುಳ ಎಷ್ಟುದ್ದ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ 35 ಸೆಂಟಿಮೀಟರ್ ಇರುತ್ತದೆ. ಅವು ಆಹಾರ ತಿನ್ಕೊಂಡು ಆಟ ಆಡ್ಕೊಂಡು ಇರ್ತವೆ. ಒಳಗಿಂದ ಏನೋ ಕಾಣ್ತದೆ ಅಂದ್ರೆ ಹೇಳಿದ್ರೆ ಇಷ್ಟುದ್ದ ವರ್ಮ್ ಬಂದೆ. ರಕ್ತ ಇರುವಂತ ಹುಕ್ ವರ್ಮ್ 25 ಮಿಲಿಯನ್ ಮೊಟ್ಟೆ ಇಡುತ್ತೆ. ದೇವ್ರು ಎಷ್ಟು ಗ್ರೇಟ್ ಸೈಂಟಿಸ್ಟ್ ಅಂದ್ರೆ ಜಂತುಳದ ಬಗ್ಗೆ ನೆಮೆಟೋಡ್ಸ್ ಅಂತೀವಮ್ಮ ನಾವು ಅವನ್ನ. ಅಸ್ಕ್ಯಾರಿಸ್ ಲಂಬ್ರಿಕಾಯ್ಡಸ್ ಅಂತ ನಮ್ಮ ಮೆಡಿಕಲ್ ಭಾಷೆ. ಇದನ್ನ ಯಾಕೆ ಅಸ್ಕ್ಯಾರಿಸ್ ಅಂತೀವಿ ಅಂದ್ರೆ, ನೀವು ಬಹಳ ಜನ ಜಂತುಳನ್ನು ನೋಡಿರಲ್ಲ, ಆದ್ರೆ ಎರೆಹುಳ ನೋಡಿರ್ತಾರೆ. ಈವನ್ ಸಿಟಿಯವರು ತೋಟ ಮಾಡಿರ್ತಾರೆ, ಅಲ್ಲಿ ಹೋದಾಗೆ ಹೊಲ ಉಳ್ತಿದ್ರೆ ರೈತ ಇಷ್ಟುದ್ದ ಹುಳ ಕಾಣುತ್ತೆ, ಅದ್ರ ಎರೆಹುಳ, ಅರ್ತ್ ವರ್ಮ್. ಅದೇ ತರ ಇರುವಂತ ನಿಮ್ಮ ಕರುಳಿನಲ್ಲಿರ್ತಕ್ಕಂಥ, ಎಲ್ಲರ ಕರುಳಿನಲ್ಲೂ ಇರತಕ್ಕಂಥ ಒಂದು ಹುಳ ಎಷ್ಟುದ್ದ ಇರುತ್ತೆ, ಜಂತುಳ ಅಂತಾರೆ. ಈ ಜಂತುಳುಗಳು ಒಂದಿರ್ಬೋದು ಅಪ್ ಟು 500 ಇರುತ್ತೆ ಕರುಳಿನಲ್ಲಿ. 500 ಮೇಲಿರುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಡೀ ಪ್ರಪಂಚದಲ್ಲಿ ಎಲ್ಲರ ಹೊಟ್ಟೆಯಿಂದ ಜಂತುಳನ್ನ ಈಚೆ ತೆಗೆದ್ಬಿಟ್ಟು ಒಂದರಿಂದ ಒಂದು ರೌಂಡ್ ಹಾಕಿದ್ರೆ ಪ್ರಪಂಚದ ಸುತ್ತು 50 ರೌಂಡ್ ಬರುತ್ತಂತೆ. ಅಷ್ಟು ಜಂತುಳ ಪ್ರಪಂಚದಲ್ಲಿ ಇದಾವೆ ಅಂತ. ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್. 50 ರೌಂಡ್ ಪ್ರಪಂಚ ಸುತ್ತಬೋದಂತೆ ಎಲ್ಲರ ಕರುಳಿನೊಳಗಿರೋ ಜಂತುಳ. ಒಂದು ಹುಳ ಎಷ್ಟುದ್ದ ಇರುತ್ತೆ ಅಂದರೆ ಆಲ್ಮೋಸ್ಟ್ 35 ಸೆಂಟಿಮೀಟರ್ ಇರುತ್ತದೆ. ಈ ಜಂತುಳುಗಳು ಎಲ್ಲಿರ್ತವೆ ಅಂದರೆ ಸಣ್ಣ ಕರುಳಿನಲ್ಲಿ ಇರ್ತವೆ. ಅವು ಆಹಾರ ತಿನ್ಕೊಂಡು ಆಟ ಆಡ್ಕೊಂಡು ಇರ್ತವೆ. ಯಾವಾಗ ಈ ಜಂತುಳುಗಳು ತೊಂದರೆ ಕೊಡ್ತವೆ ಅಂದರೆ ಕಾಲೋನಿ ಜಾಸ್ತಿ ಆದರೆ, ಇವಾಗ ಮಕ್ಕಳ ಹೊಟ್ಟೆಯಲ್ಲೂ ಇರ್ತವೆ. ಅದು ನಾನೇ ಒಂದು ಮಗಿನ ಹೊಟ್ಟೆನ ಓಪನ್ ಮಾಡಿ 101 ಹುಳ ತೆಗೆದು ಅದನ್ನ ಫೋಟೋನು ತೆಗೆದಿಟ್ಟಿದ್ದೀನಿ. ಇನ್ಫ್ಯಾಕ್ಟ್ ನಾನು ನಮ್ಮ ಸೈಂಟಿಫಿಕ್ ಇದರೊಳಗೆ ಪ್ರೆಸೆಂಟು ಮಾಡಿದ್ದೀನಿ. ಇನ್ನೊಂದು ಮಗಿ ವಾಂತಿ ಮೂಗೊಳಗಿಂದ ಏನೋ ಕಾಣ್ತದೆ ಅಂದರೆ ಹೇಳಿದ್ರೆ ಇಷ್ಟುದ್ದ ವರ್ಮ್ ಬಂದೆ. ಅಷ್ಟೊಂದು ಕಾಮನ್ ಜಂತುಳ, ಕಿರ್ಮೆ ಹುಳ. ಇದು ಒಂದೇ ಹುಳ ಅಲ್ಲ, ಮನುಷ್ಯನ ಕರುಳಿನಲ್ಲಿ 6 ಥರ ವರ್ಮ್ಸ್ ಇರ್ತವೆ. ಇವೆಲ್ಲ ಫಾರಿನ್ ಬಾಡಿ ಅಂತೀವಿ ನಾವು. ಎಷ್ಟೋ ಜನ ಅದನ್ನೇ ಹೇಳ್ತಾ ಇದ್ದೆ, ನಿಮ್ಮ ಕರುಳಿನಲ್ಲಿ ಭಾಳ ಜನ ಗೆಸ್ ಇರ್ತಾರೆ, ಅದರೊಳಗೆ ಭಾಳ ಎಲ್ರಿಗೂ ಗೊತ್ತಾಗೋದು ರೌಂಡ್ ವರ್ಮ್. ಅದಕ್ಕಿಂತ ಇಂಪಾರ್ಟೆಂಟು ರಕ್ತ ಇರುವಂಥ ಹುಕ್ ವರ್ಮ್, ಕೊಕ್ಕೆ ಹುಳ ಅಂತಾರೆ. ಆಮೇಲೆ ಪಿನ್ ವರ್ಮ್. ಅನೇಕ ಮಕ್ಕಳಮ್ಮ ಇದು ನೋಡಿ, ಇದ್ರ ಬಗ್ಗೆ ಅರಿವು ಮೂಡಿದ್ರೆ ಭಾಳ ಜನ ಅನ್ಕೋತಾರೆ ನಾವು ಭಾಳ ನಾಜೂಕಾಗಿದ್ದೀವಿ, ಅಬೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಮಗಿನ ಹೊಟ್ಟೆ ಹುಳ ಇಲ್ಲ ಅಂದರೆ ಅರ್ಧ ರಾತ್ರಿ 4 ಗಂಟೆ ಒಳಗೆ ಎದ್ದು ನೋಡಿ ನಿಮ್ಮ ಮಗ ತೀಕಾ ಕೆರ್ಕೊಳ್ತಾ ಇರುತ್ತೆ. ಟಿಪಿಕಲ್ ಹಿಸ್ಟ್ರಿ ಇದು. ಅಮ್ಮ ಬಂದು ಹೇಳ್ತಾಳೆ, ನಮ್ಮ ಮಗ ಕೆರ್ಕೊಳ್ಳುತ್ತೆ ಡಾಕ್ಟ್ರೆ, ಇಚ್ಚಿಂಗ್ ಆಗುತ್ತೆ. ಅವ ನೀವು ಓಪನ್ ಮಾಡಿ ನೋಡಿದರೆ ಜಸ್ಟ್ ಬಟಕ್ನಿಂಗ್ ಅಂದರೆ ಅಲ್ಲಿ ಮಿಲ 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 ಅಂತ ಒಂದು ಥ್ರೆಡ್ ಥರ ಹುಳ ಇರುತ್ತೆ. ಅದಕ್ಕೆ ಅದನ್ನು ಥ್ರೆಡ್ ವರ್ಮ್ ಅಂತೀವಿ ನಾವು. ಇವೆಲ್ಲರ ಹೊಟ್ಟೆಯಲ್ಲಿರ್ತವೆ. ಒಂದೊಂದು ಹುಳದ ಬಗ್ಗೆನೂ ಕೂಡ ನಾನು ಒಂದೊಂದು ವಿವರವಾಗಿ ಮುಂದೆ ಹೇಳ್ತೀನಿ. ಇವತ್ತು ರೌಂಡ್ ವರ್ಮ್ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ. ಹೆಂಗೆ ಮನುಷ್ಯನ ಹೊಟ್ಟೆ ಒಳಗೆ ರೌಂಡ್ ವರ್ಮ್ ಹೋಗುತ್ತೆ? ಇದು ಬಹಳ ಸರಳ. ಒಬ್ಬ ಮನುಷ್ಯ ಕರುಳಿನಲ್ಲಿರ್ತವೆ, ಅದನ್ನು ಹೋಗ್ಲಾಡಿಸ್ಬೇಕಾದ್ರೆ ಟ್ರೀಟ್ಮೆಂಟ್ಗೆ ಆಮೇಲೆ ಬರ್ತೀನಿ, ಪ್ರಿವೆನ್ಷನ್ಗೂ ಆಮೇಲೆ ಹೇಳ್ತೀನಿ. ಇದು ಒಂದು ಹುಳ ಒಂದು ದಿನಕ್ಕೆ 25 ಮಿಲಿಯನ್ ಮೊಟ್ಟೆ ಇಡುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. 2 ಲಕ್ಷದಿಂದ 25 ಎಲ್ಲಿ ಹೋಗುತ್ತೆ? ಮನುಷ್ಯನ ಕಕ್ಕಸ್ನಲ್ಲಿ ಹೋಗುತ್ತೆ. ಸೊ ಸಿಟಿ ಒಳಗೆ ಇಲ್ಲ, ಹಳ್ಳಿ ಕಡೆ ಬೇಲಿ ಗಿಡದಲ್ಲೇ ಕಕ್ಕ ಮಾಡ್ತಾರೆ. ಆಮೇಲೆ ಈ ಪೇಟೆ ಗೊಬ್ಬರ ಅಂತಾರಲ್ಲ, ಇದನ್ನು ನೈಟ್ ಸಾಯಿಲ್ ಅಂತಾರೆ. ಹಳ್ಳಿಯವರು ಹೊಲಕ್ಕೆ ಹೊಡ್ಕೋತಾರೆ. ಅದರೊಳಗೆ ಇದ್ರ ಮೊಟ್ಟೆ ಲಾರ್ವ ಇರುತ್ತೆ. ಅದು ಮಣ್ಣೊಳಗೆ ಮಲ್ಟಿಪ್ಲೈ ಆಗ್ತದೆ, ಸತ್ತೋಗಲ್ಲ. ಅದು ತುಂಬ ಬಿಸಿಲಿದ್ರೆ ಅಷ್ಟೇ ಸತ್ತೋಗೋದು. ಮಕ್ಕಳು ಮಣ್ಣಾಗ ಆಡ್ತವೆ. ಹಳ್ಳಿ ಕಡೆ ನೀವು ಹೋದ್ರೆ ಅದು ಆ ಮಣ್ಣಾಗಿರೋ ಹುಳ ಕೈಯೆಲ್ಲೋ ಮುಟ್ತವೆ, ಆಮೇಲೆ ಏನೋ ಬಾಯಿಗೆ ಹೋಗ್ತದೆ. ಎಷ್ಟೋ ಜನಕ್ಕೆ ಹಿಂಗೇನೆ. ನಿಮ್ಗೆ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ, ಎಷ್ಟು ಇದು ಅಂದರೆ ಸಿಟಿವರೆಗೆ ಯಾಕೆ ಹೋಗುತ್ತೆ ಅಂದರೆ, ಈ ಮೊಬೈಲ್ ಬಂದ್ಬಿಟ್ಟು ಯಾರು ಕೂಡ ಪಾರ್ಕ್ನಾಗ ಕೂತ್ಕೊಂಡು ಸುಮ್ಮನೆ ಇರಲ್ಲ. ಈಗ ಅಟ್ಲೀಸ್ಟ್ ಮೊಬೈಲ್ ನೋಡ್ತಾರೆ. ಮೊದಲ ಕಾಲದಾಗ ಹಂಗಲ್ಲ. ನಾವೆಲ್ಲ MBBS ಓದೋ ಕಾಲದ ಮೊಬೈಲ್ ಇರಲ್ಲ. ಯಾರು ಲವರ್ ಪಾರ್ಕ್ನಾಗ ಕೂತ್ಕೊಂಡ್ರೆ ಲವರ್ ಬರೋರ್ಗೆ ಏನು ಮಾಡೋರು ಗೊತ್ತಾ? ಕೂತ್ಕೊಂಡು ಆ ಗಿಡ ಕಿತ್ಕೊ, ಇದು ಗರಿಕೆ ಹುಲ್ಲಿರುತ್ತಲ್ಲ ಅಂತ ಬಾಯಿನಾಗ ಇಟ್ಕೊಳ್ಳೋರು. ಭಾಳ ಸಾರಿ ಭಾಳ ಜನಕ್ಕೆ ಅದ್ರ ಮೊಟ್ಟೆ ಇರೋದು ಅವ್ರಿಗೆ ಗೊತ್ತೇ ಇರಲ್ಲ. ಎಲ್ಲೋ ಬಂದಿರುತ್ತೆ ಅದ್ರ ಹೊಟ್ಟೆಗೆ ಹೋಗ್ಬೇಕು. ಅದು ಹೋದ್ಮೇಲೆ ನಿಮ್ಗೊಂದು ಮಜಾ ಹೇಳ್ತೀನಿ. ದೇವ್ರು ಎಷ್ಟು ಗ್ರೇಟ್ ಸೈಂಟಿಸ್ಟ್ ಅಂದರೆ, ಈ ಹುಳುಕು ಕೂಡ ತಾನು ಬದುಕಬೇಕಾದ್ರೆ ಲೈಫ್ ಸೈಕಲ್ ಅಂತೀವಿ ನಾವು. ನೋಡಿಮ್ಮ, ಹುಟ್ಟಿದ್ಮೇಲೆ ಅಮ್ಮ ಅಪ್ಪ ನೋಡ್ಕೋತಾರೆ, ದೊಡ್ಡವರು ಆಗ್ತೀವಿ, ಮದುವೆ ಆಗ್ತೀವಿ, ಹಿಂಗೆ ಅದಕ್ಕೂ ಒಂದು ಲೈಫ್ ಸೈಕಲ್ ಇರುತ್ತೆ. ಹೆಂಗೆ ನಮ್ಮ ಹೊಟ್ಟೆ ಒಳಗೆ ಹೋದ್ಮೇಲೆ ಜಠರದಿಂದ ಸಣ್ಣ ಕರಳಿಗೆ ಹೋಗುತ್ತೆ. ಅಲ್ಲಿ ಆ ಮೊಟ್ಟೆಯಿಂದ ಈಚೆ ಬರುತ್ತೆ, ಲಾರ್ವಾ ಅಂತೀವಿ ನಾವು. ನಮ್ಮ ಕರಳಿಗೊಂದು ತೂತು ಹೊಡೆಯುತ್ತೆ. ಅದು ಅಲ್ಲಿ ವೆನ್ಯೂಲ್ಸ್ ಅಂತ ಇರುತ್ತೆ, ಬ್ಲಡ್ ಒಳಕ್ಕೆ ಸೇರ್ಕೊಳ್ಳುತ್ತೆ.
ಆ ವೀನಸ್ ಬ್ಲಡ್ ಎಲ್ಲಿ ಹೋಗುತ್ತೆ ಅಂದರೆ ರೈಟ್ ಹಾರ್ಟ್ಗೆ ಹೋಗುತ್ತೆ. ಹಾರ್ಟ್ನಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ ಪಲ್ಮನರಿ ವೇನ್ಸ್ ಅಂತೀವಿ ನಾವು, ಲಂಗ್ಸ್ಗೆ ಹೋಗುತ್ತೆ. ಅಲ್ಲಿಗೆ ಹೋಗುತ್ತೆ ಲಂಗ್ಸ್ಗೆ. ಇದಕ್ಕೊಂಥರ ಪಿಕ್ನಿಕ್ ಇದ್ದಂಗೆ. ಲಂಗ್ಸ್ನೊಳಗೆ ಆಲ್ವಿಯಲೋಯ್ ಅಂತಿರುತ್ತೆ, ನಾವು ಉಸಿರಿನ ಚೀಲ ಇರುತ್ತಲ್ಲ ಅದಕ್ಕೊಂದು ತೂತು ಹೊಡಿಯುತ್ತೆ. ಅದು ಅಷ್ಟೊತ್ತಿಗೆ ಲಾರ್ವಾ ಈಚಿಗೆ ಬಂದಿರುತ್ತೆ. ಆಮೇಲೆ ಅದು ಕ್ರಾವಲ್ ಮಾಡ್ಕೊಂಡು ಬರುತ್ತೆ, ಅಂದರೆ ಹರ್ಕೊಂಡು ಇಲ್ಲಿ ಬರುತ್ತೆ. ರಾತ್ರಿ ಹೊತ್ತು ನೀವು ನೋಡಿ ಯಾರನ್ನ ಮಲಗಿರೋರು ಸುಮ್ಮನೆ ನುಂಗ್ತಿರ್ತಾರೆ, ಗುಳು ಅಂತ. ಯಾಕೆ ನುಂಗ್ತಾರೆ ಅಂದರೆ ದೇರ್ ಇಸ್ ಸಮಥಿಂಗ್. ಆ ಸಮಥಿಂಗ್ ಏನಿಲ್ಲ, ಈ ಹುಳ ಹರ್ಕೊಂಡು ಇಲ್ಲಿವರೆಗೆ ಬಂದಿರುತ್ತೆ. ಅವನು ನುಂಗ್ತಾನೆ, ಉಗಿಯಲ್ಲ. ರಾತ್ರಿ ಹೊತ್ತು ಮಲಗಿದಾಗ ನುಂಗ್ತಾನೆ. ಲಂಗ್ಸಿಂದ ಬಂದು ಹುಳ ಅನ್ನನಾಳಕ್ಕೆ ಹೋಗಿ ಮತ್ತೆ ಅವನ ಜಠರಕ್ಕೆ ಹೋಗುತ್ತೆ. ಸೊ ಭೂಮಿಯಲ್ಲಿರುವ ಆ ಲಾರ್ವಾ ಇವನು ಹೊಟ್ಟೆ ಒಳಗೆ ಹೋಗಿ ಇವನು ಹೊಟ್ಟೆ ಒಳಗಿಂದ ಸೈಕಲ್ ಹೊಡ್ಕೊಂಡು ಮೆಚೂರ್ ಆಗಬೇಕಲ್ಲ. ಅದು ನಾವು ದೊಡ್ಡವರಾದಂಗೆ ಟಾಡ್ಲರ್ ಥರ ಅದು ಬಂದು ತಿರುಗಿ ಹೋಗುತ್ತೆ, ಕರಳಿಗೆ ಹೋಗಿ ಅಷ್ಟೊತ್ತಿಗೆ ಮೆಚೂರ್ ಆಗುತ್ತೆ. ದೊಡ್ಡ ರೌಂಡ್ ವರ್ಮ್ ಆಗುತ್ತೆ, ಹೆಣ್ಣು ಗಂಡು. ಆ ಹೆಣ್ಣು ಗಂಡು ಮಿಲನ ಆದಮೇಲೆ ಆ ಹೆಣ್ಣು ಹುಳ ಇರುತ್ತಲ್ಲ ಅದರೊಳಗಿರುತ್ತೆ, 2 ಜಾತಿ ಇದ್ದೇ ಇರುತ್ತೆ. ಹೆಣ್ಣು ಹುಳ ಮೊಟ್ಟೆ ಇಡುತ್ತೆ. ಅದು ಎಷ್ಟು ಬದುಕಿರುತ್ತೆ ಅಂದರೆ 5 ರಿಂದ 6 ತಿಂಗಳು ಕರಳಿನಲ್ಲಿ ಬದುಕಿ. ನೀವು ಅವಾಗಲೇ ಕೇಳಿದ್ದು ಡಿವರ್ಮಿಂಗ್ ಯಾಕೆ ಮಾಡಬೇಕು ಅಂತ. ನೋಡಿಮ್ಮ, ಡಾಕ್ಟರ್ ಶಂಕರ್ ನಾಯಕ್ ನನ್ನ ಸೀನಿಯರ್, ಇವತ್ತು ಈಸ್ ನೋ ಮೋರ್. ಈ ವಾಸ್ ಹೆಲ್ತ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ನನ್ನ ಸೀನಿಯರ್ ಬಳ್ಳಾರಿ ಮೆಡಿಕಲ್ ಕಾಲೇಜ್. ಆ ಟೈಮ್ ನಾನು 2-3 ಸ್ಕೂಲಲ್ಲಿ ಭಾಷಣ ಮಾಡಿದ್ದೆ. ಮಕ್ಕಳಿಗೆ ನೀವು ಚಡ್ಡಿ ಹಾಕ್ತಿದ್ರು ಪರವಾಗಿಲ್ಲ, ಚಪ್ಪಲಿ ಹಾಕ್ಸಿ ಅಂತ. ಯಾಕಂದರೆ ಚಪ್ಪಲಿ ಇಲ್ದಿರ ಬರೀ ಕಾಯಿನಲ್ಲಿ ಓಡಾಡೋ ಮಕ್ಕಳಿಗೆ ಹುಕ್ಕೋರ್ಮು ಎಲ್ಲ ಹೋಗ್ತವೆ. ಅವತ್ತು ನಾನು ಹೇಳಿದ್ದೆ, ಇಲ್ದಿರ ಆಲ್ಬೆಂಡಜೋಲ್ ಕೊಡಿ ಅಂತ. 10 ರೂಪಾಯಿ ಒಂದು ಮಾತ್ರೆ. ಬಡವ್ರ ಹತ್ರ ಅದೂ ಇರಲ್ಲ, ಇದ್ರೂ ಅವ್ರು ಕೊಂಡ್ಕೊಳ್ಳಲ್ಲ, ಪಪರ್ಮೆಂಟ್ ಕೂತ್ಕೋತಾರೆ. ಆ್ಯಂಡ್ ಅದ್ರ ಬದಲು ದಯವಿಟ್ಟು ಆಲ್ಬೆಂಡಜೋಲ್ ಕೊಡಿಸಿ ಅಂತ ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಕ್ಕಟೆಯಾಗಿ 6 ತಿಂಗಳಿಗೊಂದ್ಸರಿ ಮಾತ್ರೆ ಕೊಡುತ್ತೆ. ಇಟ್ಸ್ ಅ ವಂಡರ್ಫುಲ್ ಸ್ಕೀಮ್. ಅದನ್ನು ತೊಗೊಂಡ್ರೆ ಆ ಹುಳ, ಮೊದಲಿಗೆಲ್ಲ ಕುಂತಿ ಕುಮಾರ ಎಣ್ಣೆ ಬೇದಿ ಕೊಡೋರು ಹುಳ ಹೋಗ್ಲಿ ಅಂತ. ಬಟ್ ನಾನು ತುಂಬ ಜನಗಳಿಗೆ ಅರ್ಥ ಆಗೋ ರೀತಿ ಹೇಳಿದೆ, ರೀ ಸ್ವಾಮಿ, ನಿಮ್ಮ ಮಗ ಎಷ್ಟು ಬೇದಿ ಹೊಡೆದ್ರು ಕೂಡ ಮಗ ಸುಸ್ತಾಗಿ, ಮೊದಲೆಲ್ಲ ಕುಂತಿ ಕುಮಾರ ಎಣ್ಣೆ ಕೊಟ್ಟರೆ ಬೇಳೆಕಾಳು ಸಾರು ಕೊಡೋರು, ಬೇಳೆಕಟ್ಟು ಸಾರು. ನಾವು ಚಿಕ್ಕ ಹುಡುಗರಾಗಿ ಬೇದಿ ಹೊಡೆದು ಮಗ ಸುಸ್ತಾಗಿರೋದು, ಒಂದು ಹುಳ ಬರ್ತಿರಲ್ಲ. ಯಾಕೆ ಬರಲ್ಲ ಅಂದರೆ ಅದು ಪ್ಯಾರಾಲಿಸಿಸ್ ಆಗಲಿಲ್ಲ ಅಂದರೆ, ಸಾಯ್ಲಿಲ್ಲ ಅಂದರೆ ಈಚೆಗೆ ಬೀಳಲ್ಲ ಅದು. ನೀವು ನಾನು ರೈತರಿಗೊಂದು ಇದು ಹೇಳೀನಿ, ಕೋಡಿ ಹೋಗ್ತಾ ಇರುತ್ತೆ. ನಮ್ಮೂರು ಕೋಡಿ ತುಂಬ ಚೆನ್ನಾಗಿದೆ. ಕೊಡಮೆ ಇಲ್ಲಿಡೋರು, ಕೊಡಮೆ ಅಲ್ಲಲ್ಲ. ಮೀನು ಇಲ್ಲಿ ಹಿಂಗೋಗಿ ಅದ್ರೊಳಗೆ ಸೇರ್ಕೋತಿರಲ್ಲ, ಅಲ್ಲಿಂದ ಜಂಪ್ ಹೊಡೆದು ಇದಕ್ಕೆ ಸೇರ್ಕೊಳ್ಳೋದು. ಈ ಹುಳ ಹಂಗೇನೆ ಸ್ವಿಮ್ ಮಾಡುತ್ತೆ ಆಪೋಸಿಟ್. ಅದರಿಂದ ದಯವಿಟ್ಟು ಅದನ್ನು ಸಾಯಿಸಬೇಕು. ಪ್ಯಾರಾಲಿಸಿಸ್ ಆಗುತ್ತೆ ಆಲ್ಬೆಂಡಜೋಲ್ ಮಾತ್ರೆ ಕೊಟ್ಟರೆ. ಪ್ಯಾರಾಲಿಸಿಸ್ ಆದರೆ ಬಿದ್ದೋರು. ಇನ್ನೊಂದು ಭಾಳ ಜನಕ್ಕೆ ಇಲ್ಲೊಂದು ಸಿಂಪಲ್ ಸರಳ ಹೇಳ್ತೀನಿ. ತುಂಬ ಜನ ಬೆಲ್ಲ ತಿನ್ಬೇಡೋ ಜಂತುಳ ಆಗುತ್ತೆ ಅಂತಾರೆ. ಬೆಲ್ಲಕ್ಕೂ ಜಂತುಳಕ್ಕೂ ಗೋಕುಲಾಷ್ಟಮಿಗೂ ಇಮಾಮ್ ಸಾಹಿಬ್ಗೂ ಇರೋ ಸಂಬಂಧ, ಇದಕ್ಕೋದಕ್ಕೆ ಸಂಬಂಧನೇ ಇಲ್ಲ. ಮತ್ತೆ ಯಾಕ್ರಿ ಡಾಕ್ಟ್ರೆ ಬರುತ್ತೆ? ಸಿಂಪಲ್, ನೊಣ. ಹಳ್ಳಿ ಮಕ್ಕಳು ಅಲ್ಲಿ ಇಲ್ಲಿ ಕಕ್ಕ ಮಾಡಿರ್ತಾರೆ ರೋಡ್ ಸೈಡು, ನೊಣ ಅಲ್ಲಿ ಕೂತ್ಕೊಳ್ಳುತ್ತೆ. ಅದ್ರಾಗಿರೋ ಮೊಟ್ಟೆ ಅಂತಂದು ಬೆಲ್ಲದ ಮೇಲೆ ಇಡುತ್ತೆ. ಅದಕ್ಕೆ ಬೆಲ್ಲನ ಸರಿಯಾಗಿಟ್ರೆ ಬೆಲ್ಲಕ್ಕೂ ಅದಕ್ಕೆ ಸಂಬಂಧ. ಬೆಲ್ಲ ತಿನ್ನೋದ್ರಿಂದ ಬರುತ್ತೆ, ಬಟ್ ಬೆಲ್ಲ ಅಲ್ಲ ಕಾರಣ, ಈ ನೊಣ ತಂದಿಟ್ಟಿರುವ ಮೊಟ್ಟೆ. ಅದರಿಂದ ದಯವಿಟ್ಟು ಹಳ್ಳಿ ಕಡೆ ಮಕ್ಕಳಿಗೆ ಬೆಲ್ಲ ಕೊಡಿ, ತುಂಬ ಒಳ್ಳೆಯದು. ಬೆಲ್ಲ ಐರನ್ ಸಿಗುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ. ಆದರೆ ಬೆಲ್ಲವನ್ನು ಅಂಗಡಿಗಳಲ್ಲಿ ಸರಿಯಾಗಿ ಗ್ಲಾಸ್ ಜಾರ್ನಲ್ಲಿ ಇಟ್ಟಿದ್ದಾರಾ ಅಂತ ನೋಡಬೇಕು. ಎನಿ ಓಪನ್ ಸ್ವೀಟ್ಸ್ ನೊಣ ಬಂದು ಮುತ್ಕೊಳ್ಳುತ್ತೆ ಅದರಿಂದ. ಸೊ ಆದ್ದರಿಂದ ದಯವಿಟ್ಟು ನೀವು ಎಂತೋ ಅಫ್ಲೂಯೆಂಟ್ ಪೀಪಲ್ ಆದರೂ ಕೂಡ, ನಾನು ಒಂದು ಸೆಂಟೆನ್ಸ್ ಯಾವಾಗಲೂ ಹೇಳಿದೆ ನಿಮಗೆ, ಪ್ರಪಂಚದ 50 ರೌಂಡ್ ಹೊಡಿಬೋದು ಅಂತ. ಆದ್ದರಿಂದ ನೀವು ಎಷ್ಟೇ ಸಫಿಸ್ಟಿಕೇಟ್ ಇರಲಿ, ನಿಮ್ಮ ಹೊಟ್ಟೆ ಒಳಗೆ ಒಂದು ಹುಳ ಇಲ್ಲ ಅಂದರೆ ಯು ಆರ್ ನಾಟ್ ಎನ್ ಇಂಡಿಯನ್ ಅಂತ ಹೇಳ್ತೀನಿ. ನಾಟ್ ಓನ್ಲಿ ಇಂಡಿಯನ್, ಯುರೋಪ್ನಲ್ಲೂ ಇದೆ, ಅಮೆರಿಕಾದಲ್ಲೂ ಇದೆ, ಬಟ್ ನಮ್ಮಷ್ಟು ಇಲ್ಲ ಅಲ್ಲಿ. ಅದರಿಂದ ಇಫ್ ಯು ಆರ್ ಎನ್ ಇಂಡಿಯನ್, ಡಿವರ್ಮ್ ಮಾಡ್ಕೊಳ್ಳಿ 6 ತಿಂಗಳಿಗೊಂದ್ಸರಿ. ಈ ಆಲ್ಬೆಂಡಜೋಲ್ ಮಾತ್ರೆ, ಮೆಬೆಂಡಜೋಲ್ ಬರುತ್ತೆ, ಬೇರೆ ಬೇರೆ ಡ್ರಗ್ಸ್ ಬರುತ್ತೆ, ಪೈಪರಜಿನ್ ಸಿಟ್ರೇಟ್ ಅಂತ ಬರುತ್ತೆ. ದಯವಿಟ್ಟು ನಿಮ್ಮ ಹೊಟ್ಟೆ ಒಳಗೆ 6 ತಿಂಗಳಿಗೊಂದ್ಸಾರಿ ಡಿವರ್ಮ್ ಮಾಡ್ಕೊಳ್ಳಿ. ಅದು ಆರೋಗ್ಯಕ್ಕೆ ಒಳ್ಳೆಯದು. ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್ಸ್, ವಾಟರ್ ಅಂಡ್ ಫೈಬರ್ ಅಂತೀವಿ ನಾವು. ಇಟ್ಸ್ ಬ್ರೇಕಿಂಗ್ ಡೌನ್ ಇಂಟು ಸ್ಮಾಲ್ ಪಾರ್ಟಿಕಲ್ಸ್.